ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಎಂಥ ಇಕ್ಕಟ್ಟಿಗೆ ಸಿಲುಕಿ ಹಾಕಿಕೊಂಡು ಬಿಟ್ಟಿದ್ದೇನೆ ಅಂದರೆ ಸಾವಿರ ವಿಷಯಗಳನ್ನು ತಮ್ಮ ಎದುರುಗಡೆ ಪ್ರಸ್ತುತಪಡಿಸಲೇಬೇಕು. ಆದರೆ ಕಾಲಮಿತಿಯ ನಿಗದಿ ಇರುವುದರಿಂದಾಗಿ ಎಲ್ಲವನ್ನೂ ಹೇಳಲಿಕ್ಕೆ ಆಗುವುದಿಲ್ಲ, ಎಲ್ಲವನ್ನೂ ಹೇಳಬೇಕು ಎನ್ನುವಂಥ ಧಾವಂತ. ಪ್ರತಿ ಸಂಚಿಕೆಯಲ್ಲೂ ಒಂದಷ್ಟು ವಿಷಯಗಳನ್ನು ಕೊಡುವ ಪ್ರಯತ್ನ ಮಾಡ್ತೇನೆ. ಹೆಚ್ಚಿನ ಸಂಚಿಕೆಗಳನ್ನು ಕೊಡುವಂಥ ನಿಟ್ಟಿನಲ್ಲಿ ಈಗಾಗಲೇ ತಯಾರಿಯನ್ನು ಮಾಡ್ಕೋತಾ ಇದ್ದೀವಿ. ಸ್ನೇಹಿತರೆ, ಯುದ್ಧ ಎನ್ನುವುದು ಭೀಕರ, ಯುದ್ಧ ಎನ್ನುವುದು ಭೀಭತ್ಸ, ಯುದ್ಧ ಎನ್ನುವುದು ಮಾರಣಾಂತಿಕ, ಯುದ್ಧ ಎನ್ನುವುದು ವೇದನೆ, ಯುದ್ಧ ಎನ್ನುವುದು ಭಾಳ ದೊಡ್ಡ ಮಟ್ಟದಲ್ಲಿ ಇಡೀ ವ್ಯವಸ್ಥೆಯನ್ನು ಬುಡಮೇಲು ಮಾಡಬಹುದಾದಂಥ ಒಂದು ಪ್ರಕ್ರಿಯೆ. ಆದರೆ ಈ ನಮ್ಮ ಕಾಲಘಟ್ಟದಲ್ಲಿ ಯುದ್ಧಗಳು ಹೇಗೆ ನಿರಂತರವಾಗಿ ನಮ್ಮನ್ನು ಆವರಿಸಿಕೊಂಡು ಬಿಟ್ಟಿದ್ದಾವೆ ಅಂದರೆ ಅದನ್ನು ಬಿಟ್ಟು ಬೇರೆ ವಿಷಯಗಳನ್ನು ಮಾತನಾಡೋಣ ಅಂದರೆ ಆದ್ಯತೆಯಲ್ಲಿ ಬಂದು ನಿಲ್ಲುವುದು ಮತ್ತೆ ಯುದ್ಧ. ನಾನು ಬೆಳಗಿನ ಸಂಚಿಕೆಯಲ್ಲಿ ತಮಗೆ ಹೇಗೆ ಅಯಾತುಲ್ಲಾ ಖೊಮೇನಿಯನ್ನು ಮುಗಿಸಲಾಯಿತು ಎನ್ನುವಂಥ ವಿಷಯವನ್ನು ಕ್ಲುಪ್ತವಾಗಿ ಹೇಳುವ ಪ್ರಯತ್ನ ಮಾಡಿದೆ. ಬೆಳಗ್ಗೆ ಏಳುವುದರೊಳಗಡೆ ಬೈರೂತ್ನಲ್ಲಿ, ದಕ್ಷಿಣ ಲೆಬನಾನ್ನ ಬೈರೂತ್ನಲ್ಲಿ ಈ ಹಿಜ್ಬುಲ್ಲಾ ಉಗ್ರರು ಸಹಾಯ ಮಾಡ್ತಾಯಿದ್ರು ಇರಾನ್ಗೆ. ಆ ಹಿಜ್ಬುಲ್ಲಾ ಉಗ್ರರ ನಾಯಕನನ್ನು ಹೊಡೆದು ಹಾಕಲಾಗಿದೆ ಇಸ್ರೇಲ್ ಪಡೆಗಳಿಂದ. ಆತನ ಹೆಸರು ಮೊಹಮ್ಮದ್ ರಾದ್ ಅಂತೇಳಿ. ಈ ಮೊಹಮ್ಮದ್ ರಾದ್ ಈಗ ಆತನೇ ಕಮಾಂಡರ್ ಇನ್ ಚೀಫ್ ಆಗಿದ್ದ. ಆತ ಇರಾನ್ಗೆ ಸಹಾಯ ಮಾಡ್ತಾ ಇದ್ದಂಥ ವ್ಯಕ್ತಿ. ಇರಾನ್ಗೆ ನೋಡಿ ಸಹಾಯ ಮಾಡುವವರ ಸಂಖ್ಯೆ ತೀರ ಕಡಿಮೆ. ಅವರೆಲ್ಲರೂ ಉಗ್ರ ಮನಸ್ಥಿತಿ ಇರುವಂಥ ಸಂಘಟನೆಗಳು. ಉದಾಹರಣೆಗೆ ಹಮಾಸ್ ಇರಬಹುದು, ಅಥವಾ ಹೌತಿ ಉಗ್ರರಿರಬಹುದು, ಅಥವಾ ಹಿಜ್ಬುಲ್ಲಾ ಇರಬಹುದು. ರಷ್ಯಾ ಸಹಾಯ ಮಾಡುವ ಸ್ಥಿತಿಯಲ್ಲಿಲ್ಲ ಬಿಡಿ, ಯಾಕೆಂದರೆ ಕಳೆದ 3.5 ವರ್ಷದಿಂದ ಅದೇ ಯುದ್ಧದಲ್ಲಿ ನಲುಗಿ ಹೋಗಿದೆ, ಸುಧಾರಿಸಿಕೊಳ್ಳಲಿಕ್ಕೆ ಆಗಲಾರದ ಸ್ಥಿತಿಯಲ್ಲಿದೆ. ಇರಾನು ಅದಕ್ಕೆ ಕ್ಷಿಪಣಿಗಳನ್ನು ಸಪ್ಲೈ ಮಾಡ್ತಾ ಇತ್ತು. ಈಗ ಇರಾನ್ ಕೂಡ ಸಪ್ಲೈ ಮಾಡಲಾರದ ಹಂತಕ್ಕೆ ಹೋಗಿ ಅಲ್ಲಿಯೇ ಯುದ್ಧ ಶುರುವಾಗಿದೆ. ಚೈನಾ ಬಾಯಿ ಮಾತಿಗೆ ಖಂಡನೆಯನ್ನು ಮಾಡಬಹುದು, ಸ್ವಾಗತಿಸಬಹುದು. ಅದನ್ನು ಮೀರಿ ಅದು ಯಾವುದೇ ಕಾರಣಕ್ಕೂ ಈ ಯುದ್ಧದಲ್ಲಿ ಪಾಲ್ಗೊಳ್ಳಲಾಗುವುದಿಲ್ಲ. ಅದು ಕೊಟ್ಟಿರುವಂಥ ಈ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆಯಲ್ಲ, HQ-9B, ಅದೇ ಸಂಪೂರ್ಣವಾಗಿ ವಿಫಲಗೊಂಡು ಹೋಗಿದೆ. ಅದು ವಿಫಲಗೊಂಡಿದ್ದರಿಂದಾಗಿ 500 ಕಡೆ ಏಕಕಾಲಕ್ಕೆ ಇಸ್ರೇಲ್ ಅಮೆರಿಕ ಪಡೆಗಳು ಇರಾನ್ ಮೇಲೆ ದಾಳಿ ಮಾಡಲಿಕ್ಕೆ ಸಾಧ್ಯ ಆಯಿತು. ಆ ವೈಫಲ್ಯಗೊಂಡಿರೋದರಿಂದ, ಏರ್ ಡಿಫೆನ್ಸ್ ಸಿಸ್ಟಮ್ ವೈಫಲ್ಯಗೊಂಡುವುದರಿಂದ ಈ ಅಯಾತುಲ್ಲಾ ಖೊಮೇನಿ ಮತ್ತು ಅಲ್ಲಿಯ ರಕ್ಷಣಾ ಸಚಿವ, ಅಲ್ಲಿಯ ಮಾಜಿ ಪ್ರಧಾನಿ ಮತ್ತು ಅಲ್ಲಿಯ ಅರೆಸೇನಾ ಮುಖ್ಯಸ್ಥ ಸುಮಾರು 40 ಜನರು ಏಕಕಾಲದಲ್ಲಿ ಹತ್ಯೆಯಾಗಲಿಕ್ಕೆ ಸಾಧ್ಯ ಆಯಿತು. ಈಗ ಚೈನಾ ನಿರಂತರವಾಗಿ ಈ ರೀತಿಯಾದಂಥ ಅವಮಾನ, ಮುಜುಗರವನ್ನು ಅನುಭವಿಸಬೇಕಾದ ಸ್ಥಿತಿ ಬಂದಿದೆ. ನಾನು ಮಾತಾಡ್ತಾ ಇದ್ದದ್ದು ವಿಷಯ ಅದಲ್ಲ. ನಾನು ಮಾತಾಡ್ತಾ ಇದ್ದದ್ದು ಹಿಜ್ಬುಲ್ಲಾ ಉಗ್ರರ ಮುಖ್ಯಸ್ಥ ಸತ್ತು ಹೋಗಿರೋ ಬಗ್ಗೆ, ಆತನನ್ನು ಹತ್ಯೆ ಮಾಡಿರೋ ಬಗ್ಗೆ. ಆತನ ಹೆಸರು ಮೊಹಮ್ಮದ್ ರಾದ್ ಅಂತೇಳಿ. ಈತನನ್ನು ಈ ಹಿಂದೆ ಹಸನ್ ನಜರುಲ್ಲಾ ಅಂತ ಇದ್ದ. ಈ ಹಸನ್ ನಜರುಲ್ಲಾ ಹೆಸರು ಯಾವಾಗ ಹೆಚ್ಚು ಪ್ರವರ್ಧಮಾನಕ್ಕೆ ಬಂತು ಅಂದರೆ ಯಾವಾಗ ಈ ಹಮಾಸ್ ಉಗ್ರರ ಮೇಲೆ ಇಸ್ರೇಲ್ ನಿರಂತರವಾಗಿ ದಾಳಿ ಮಾಡ್ತಲ್ಲ, ಆ ಹಮಾಸ್ ಉಗ್ರರ ಸಹಾಯಕ್ಕೆ ಬಂದು ನಿಂತಂಥವನೇ ಈ ಲೆಬನೀಸ್ನಿಂದ ಬಂದಂಥ, ಬೈರೂತ್ನಿಂದ ಬಂದಂಥ ನಜರುಲ್ಲಾ ಯಾವ ರೀತಿಯ ಪೈಪೋಟಿಯನ್ನು ಕೊಡ್ತಾ ಇದ್ದ ಇಸ್ರೇಲ್ನವ್ರಿಗೆ ಅಂತಂದರೆ, ಇಸ್ರೇಲ್ನವರು ಬಚಾವಾಗುವುದು ಹೇಗೆ ಈ ಉಗ್ರ ಪಡೆಯಿಂದ ಅಂತೇಳಿ. ಏಕೆಂದರೆ ಗೆರಿಲ್ಲಾ ಮಾದರಿಯಲ್ಲಿ ದಾಳಿ ಮಾಡುವಂಥ ವ್ಯವಸ್ಥೆ ಇಟ್ಕೊಂಡಂಥ. ಈಗ ಅದರ ನಾಯಕನನ್ನೇ ಹತ್ಯೆ ಮಾಡಿದೆ ಇಸ್ರೇಲ್ ಪಡೆ. ಇದು ಭಾಳ ದೊಡ್ಡ ಮಟ್ಟದ ಹಿನ್ನಡೆ ಇರಾನ್ಗೆ. ಎಲ್ಲರೂ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಏನು ಪ್ರಶ್ನೆ ಅಂದರೆ, ಈ ಯುದ್ಧ ಎಷ್ಟು ದಿವಸ ನಡೀಬಹುದು? ಯಾಕೆಂದರೆ ಈಗಾಗಲೇ 3.5 ವರ್ಷ ಯುದ್ಧ ನಡೆದಂಥ ರಷ್ಯಾ ಉಕ್ರೇನ್ ಯುದ್ಧವನ್ನು ನಾವು ನೋಡಿದ್ದೇವೆ. ಇದು ಕೂಡ ಹಾಗೆ ನಿರಂತರವಾಗಿ ನಡೆಯುತ್ತಾ? ಹಾಗೆ ನಡೆಯುವುದರಿಂದ ನಮ್ಮ ದೇಶದ ಮೇಲೆ ಆಗುವ ಪರಿಣಾಮ ಏನು? ನೋಡಿ, ಎಷ್ಟು ಚಾಕಚಕ್ಯತೆಯಿಂದ, ಎಷ್ಟು ಕ್ಷಿಪ್ರಗತಿಯಲ್ಲಿ ಭಾರತ ಇಂಥ ಸಂದರ್ಭದಲ್ಲಿ ಪ್ರತಿಕ್ರಿಯಿಸಿಕೊಂಡು ತನ್ನ ವ್ಯವಸ್ಥೆಯನ್ನು ಮಾಡ್ಕೋತಂದರೆ, ನಿನ್ನೆ ಸಂಜೆಯೇ ನರೇಂದ್ರ ಮೋದಿಯವರು ತಮ್ಮ 2 ದಿವಸದ ಭೇಟಿಯನ್ನು ಮುಗಿಸ್ಕೊಂಡು ಬಂದು ತಕ್ಷಣದಲ್ಲಿ ಸೆಕ್ಯೂರಿಟಿ ಕೌನ್ಸಿಲ್ ಮೀಟಿಂಗನ್ನು ಕರೆದರು. ಮದುರೈ ದೇವಸ್ಥಾನದಲ್ಲಿ ಇದ್ದರು ಅವರು. ದೇವಸ್ಥಾನದ ಕಾರ್ಯಕ್ರಮ ಮುಗಿಸ್ಕೊಂಡ್ಬಂದರು. ನೋಡ್ತಾ ಇದ್ದೀನಿ, ಭಾಷಣ ನಡೀತಾ ಇದೆ ಸಂಜೆ. ನರೇಂದ್ರ ಮೋದಿಯವರು ಒಬ್ಬ ಪಕ್ಕಾ ತಮಿಳು ಅಯ್ಯರ್ ಥರ ಹಣೆಗೆ ಭಸ್ಮವನ್ನು ಹಚ್ಕೊಂಡು ಅಲ್ಲಿಯ ಜನರನ್ನು ಉದ್ದೇಶಿಸಿ ಭಾಷಣ ಮಾಡ್ತಾ ಇದ್ದಾರೆ. ನೋಡ್ತಾ ದಿಲ್ಲಿಯಲ್ಲಿ ಸಭೆ.
ಭಾರತದ ಭದ್ರತಾ ಸಲಹೆಗಾರರಿದ್ದರು, ನಿರ್ಮಲಾ ಸೀತಾರಾಮನ್ ಆರ್ಥಿಕ ಸಚಿವೆ ಇದ್ದರು, ಅಮಿತ್ ಶಾ ಇದ್ದರು, ಗೃಹ ಸಚಿವ, ಎಲ್ಲರೂ ಇದ್ದಂಥ ಅತ್ಯಂತ ಪ್ರಮುಖವಾದಂಥ ಅತ್ಯಂತ ಮುಖ್ಯವಾದಂಥ ಸಭೆಯನ್ನು, ವಿಶೇಷವಾದ ಸಭೆಯನ್ನು ನಿರ್ವಹಿಸಿ. ಯಾಕೆಂದರೆ ನಡೀತಾ ಇರುವಂಥ ಕೊಲ್ಲಿ ಯುದ್ಧ, ಕಲ್ಲಿ ಯುದ್ಧದಲ್ಲಿ ನಮ್ಮ ಭಾರತೀಯರೇ ಅತಿ ಹೆಚ್ಚು ಜನ ವಲಸೆ ಹೋಗಿ ಉದ್ಯೋಗವನ್ನು ಅರಸಿಕೊಂಡು ಹೋದಂಥ ಜನ. ಏನೇ ಸಮಸ್ಯೆ ಆದರೂ ಕೂಡ ನೇರವಾಗಿ ಭಾರತ ಸರ್ಕಾರ ಸ್ಪಂದಿಸಬೇಕಾದಂಥ ಅನಿವಾರ್ಯತೆ, ಅವರನ್ನು ಅಲ್ಲಿಂದ ಏರ್ ಲಿಫ್ಟ್ ಮಾಡಬೇಕಾದ್ರೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳು, ಜೊತೆಗೆ ಭಾರತದಲ್ಲಿ ಈಗ ಇರುವಂಥ ಸ್ಟಾಕ್ ಪ್ರಕಾರ 7ರಿಂದ 10 ದಿನಕ್ಕಾಗುವಷ್ಟು ಮಾತ್ರ ತೈಲ ಸಂಗ್ರಹಣೆಯನ್ನು ನಾವು ಹೊಂದಿದ್ದೇವೆ. ಕಚ್ಚಾ ತೈಲ ಇದೆ, ಕಚ್ಚಾ ತೈಲ ಮತ್ತೆ ಸಂಸ್ಕರಣೆ ಆಗಬೇಕು. ಆಗಲೇ $10 ಪರ್ ಬ್ಯಾರಲ್ ರೇಟ್ ಏರಿ ಆಗಿ ಹೋಗಿದೆ. ಇನ್ನೂ ಅದು ಗಗನ ಎತ್ತರಕ್ಕೆ ಹೋಗುವ ಸಾಧ್ಯತೆ ಇದೆ. ಯಾಕೆ ಅಂತಂದರೆ ಈಗ ಬರಬೇಕಾದಂಥ ಹಾರ್ಮೋಜ್ ಜಲಸಂಧಿ ಏನಿದೆ, ಹಾರ್ಮೋಜ್ ಜಲಸಂಧಿಯನ್ನು ಬಂದ್ ಮಾಡಲಾಗಿದೆ. ಇರಾನ್ನಿಂದ ಬರುವಂಥ ತೈಲ ಸಪ್ಲೈ ಎಲ್ಲ ಯಾವ ದೇಶಕ್ಕೂ ಹೋಗಲಾರದ ಸ್ಥಿತಿಯಲ್ಲಿರುತ್ತೆ. ಹೀಗಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಪೆಟ್ರೋಲಿಯಂ ದರ ಏರಿಕೆಯಾಗಿಬಿಡ್ತದೆ. 10 ವಿಷಯಗಳಿರ್ತವೆ. ಒಂದು, ಭಾರತದ ಮೇಲೆ ದಾಳಿ ಆಗಿಲ್ಲ ಅನ್ನುವುದು ಎಷ್ಟು ಸತ್ಯವೋ, ಪರೋಕ್ಷವಾಗಿ ಭಾರತ ಕೂಡ ಈ ಯುದ್ಧದ ದಾಳಿಯಿಂದ ಕಷ್ಟವನ್ನು ಅನುಭವಿಸ್ತಾ ಇರುತ್ತೆ, ಸಂಕಷ್ಟವನ್ನು ಆರ್ಥಿಕವಾಗಿ ಅನುಭವಿಸ್ತಾ ಇರುತ್ತೆ ಅನ್ನೋದು ಅಷ್ಟೇ ದಿಟ್ಟ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಯುದ್ಧ ಈಗ ನಡೀತಾ ಇರೋದು ಇಸ್ರೇಲ್, ಅಮೇರಿಕ ಮತ್ತು ಇರಾನ್ ಮಧ್ಯೆ ಇದ್ದರೂ ಕೂಡ ಹೇಗೆ ದುಬೈ ಮೇಲೆ ಪರಿಣಾಮ ಆಯಿತು, ಹೇಗೆ ಬಹರೇನನ್ನು ಹೊಡೆದರೋ, ಹೇಗೆ ಕತಾರ್ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾರೋ, ನಮ್ಮ ದೇಶದ ಮೇಲೆ ಯಾವುದೇ ರೀತಿಯ ದಾಳಿ ಮಾಡದೆ ಹೋದರೂ ಕೂಡ ಯಾವ ಇರಾನು 80% ತನ್ನ ತೈಲವನ್ನು ಚೈನಾಗೆ ಕಳಿಸ್ತಾ ಇತ್ತು. ಈಗ ಇದ್ದಕ್ಕಿದ್ದ ಹಾಗೆ ಇದು ನಿಂತು ಹೋಗಿದೆ ಯುದ್ಧದ ಕಾರಣದಿಂದ. ಚೈನಾ ಆ ಕಡೆ ಈ ಸಮಸ್ಯೆಯನ್ನು ಅನುಭವಿಸುತ್ತೆ. ಈ ಕಡೆ ಭಾರತ ತನ್ನ ತೈಲ ನಿಕ್ಷೇಪ ಏನು, ತನಗೆ ಬರಬೇಕಾದಂಥ ತೈಲದ ಸಾಗಾಟ ಏನಿದೆ, ಆ ಸಾಗಾಟದಲ್ಲಿ ವ್ಯತ್ಯಾಸ ಆಗತ್ತೆ. ಅದನ್ನು ನಿಭಾಯಿಸಿ ಭಾರತದಲ್ಲಿ ಬೆಲೆ ಏರಿಕೆ ಆಗಲಾರದಾಗೆ ನೋಡಬೇಕಾದಂಥ ಅನಿವಾರ್ಯತೆ ಇರುತ್ತೆ. ಒಬ್ಬ ಪ್ರಧಾನಿಗೆ ಮತ್ತು ಒಂದು ಸರ್ಕಾರಕ್ಕೆ ಎಷ್ಟು ರೀತಿಯ ಗಂಡಾಂತರಗಳು ಇರ್ತವೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದಂಥ ಸಂದರ್ಭ. ಸುಮ್ಮನೆ ಒಂದು ಸಲ ಕಲ್ಪನೆ ಮಾಡ್ಕೊಂಡು ನೋಡಿಬಿಡ್ರಿ, ನರೇಂದ್ರ ಮೋದಿ ಜಾಗದಲ್ಲಿ, ಪ್ರಧಾನಮಂತ್ರಿ ಜಾಗದಲ್ಲಿ ರಾಹುಲ್ ಗಾಂಧಿ ಕೂತಿದ್ರೆ ಹೇಗಿರ್ತಿತ್ತು ಈ ಪರಿಸ್ಥಿತಿ, ಭಾರತ ದೇಶದ ಸ್ಥಿತಿ ಅನ್ನೋದನ್ನು ಸುಮ್ಮನೆ ಯೋಚನೆ ಮಾಡಿ ನೋಡಿ. ಏಕೆ ಸುಸ್ಥಿರವಾದಂಥ ದೂರದರ್ಶಿತ್ವ ಇರುವಂಥ ದಕ್ಷ ಸರ್ಕಾರದ ಅಗತ್ಯ ಇದೆ ಅಂದರೆ, ಇಂಥ ಗಂಡಾಂತರಕಾರಿ ಹಳವಂಡಕಾರಿ ಸಮಸ್ಯೆ ಬಂದಾಗ, ಪರಿಸ್ಥಿತಿ ಅಯೋಮಯವಾಗಿರುವ ಸಂದರ್ಭದಲ್ಲಿ ದೇಶದ ಪ್ರತಿಕ್ರಿಯೆ ಮತ್ತು ದೇಶ ತೆಗೆದುಕೊಳ್ಳುವಂಥ ಮುಂಜಾಗರೂಕತೆ ಬಹಳ ಮುಖ್ಯ ಆಗತ್ತೆ. ನನಗೆ ಭಾಳ ವಿಶೇಷ ಅನಿಸಿದ್ದದೆ ನಿನ್ನೆ ರಾತ್ರೋರಾತ್ರಿ ಮಾಡಿದ ಸಭೆ. ತದನಂತರ ಅದರ ಕುರಿತು ಎಲ್ಲಿಯೂ ಕೂಡ ಯಾವುದೇ ವಿಷಯವನ್ನು ಬಿಟ್ಟು ಕೊಡಲಾರದೆ ಅದನ್ನು ಅಷ್ಟು ರಹಸ್ಯವಾಗಿ ಇಟ್ಕೊಂಡದ್ದು ಭಾಳ ಮುಖ್ಯವಾದದ್ದು. ನಾನು ಒಂದು ವಿಷಯವನ್ನು ಮಾತಾಡ್ತಾ ಇದ್ದೆ, ಎಷ್ಟು ದಿವಸ ಯುದ್ಧ ನಡೆಯುತ್ತೆ ಅಂತ. ಮೊದಲು ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕು, ಈ ಯುದ್ಧ ನಡೆದದ್ದು ಯಾಕೆ ಅಂತ. ಅದಾದಮೇಲೆ ಎಷ್ಟು ದಿವಸ ನಡೆಯುತ್ತೆ ಅನ್ನೋ ತೀರ್ಮಾನ ಆಗುತ್ತೆ. ಮೊದಲನೇದಾಗಿ, ಸುದೀರ್ಘ ಕಾಲ ಯುದ್ಧವನ್ನು ಮಾಡಲಿಕ್ಕೆ ಯಾವ ದೇಶವೂ ಸನ್ನದ್ಧವಾಗಿರುವುದಿಲ್ಲ. ಏಕೆಂದರೆ ಯಾವ ದೇಶಕ್ಕೂ ಕೂಡ ಯುದ್ಧ ಬೇಕಾಗಿರುವುದಿಲ್ಲ. ಆದರೆ ಡೊನಾಲ್ಡ್ ಟ್ರಂಪ್ಗೆ ತಾನೊಬ್ಬ ಬಲಾಢ್ಯ ಅಂತ ತೋರಿಸಬೇಕಾದಂಥ ಅನಿವಾರ್ಯತೆ ಇತ್ತು. ಇತ್ತೀಚೆಗೆ ತಾನೇ ಬಂದಂಥ ಸುಪ್ರೀಂ ಕೋರ್ಟ್ನ ತೀರ್ಪಿನಿಂದ ಯಾವ ಟ್ಯಾರಿಫನ್ನು ರದ್ದು ಮಾಡುವಂಥ ಒಂದು ತೀರ್ಪನ್ನು ಅಲ್ಲಿಯ ಸರ್ಕಾರ, ಅಲ್ಲಿಯ ಕೋರ್ಟ್ ನೀಡ್ತೋ, ಅದಾದಮೇಲೆ ಆದಂಥ ಮುಜುಗರದಿಂದ ಹೊರಬರಬೇಕಾದಂಥ, ಎರಡನೆಯದಾಗಿ ತಾನು ಇನ್ನೂ ಬಲಾಢ್ಯನಾಗಿದ್ದೇನೆ, ಯಾವ ಬೇಕಾದರೂ ತೀರ್ಮಾನವನ್ನು, ಯಾವ ದೇಶದ ಮೇಲೆ ಬೇಕಾದ್ರೂ ನಾನು ದಾಳವನ್ನು ಉರುಳಿಸಬಲ್ಲೆ ಅಂತ ತೋರಿಸಬೇಕಾದಂಥ ಅನಿವಾರ್ಯತೆ ಘಟ್ಟದಲ್ಲಿದ್ದಂಥ ಡೊನಾಲ್ಡ್ ಟ್ರಂಪ್ ಅವರ ಮೂಲ ಉದ್ದೇಶ, ಮೊದಲನೇದಾಗಿ ನೋಡಿ, ಇರಾನನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇರಾನ್ ಹೇಗೆ ಜಾಗತಿಕವಾಗಿ ಭಾಳ ಮುಖ್ಯವಾದದ್ದು ಅಂದರೆ, ಒಂದು ಕಡೆ ಏಷ್ಯಾ, ಇನ್ನೊಂದು ಕಡೆ ಕೊಲ್ಲಿ ರಾಷ್ಟ್ರಗಳು, ಮತ್ತೊಂದು ಕಡೆ ಯುರೋಪ್. ಅಂಥ ಸ್ಟ್ರಾಟಜಿಕ್ ಜಾಗದಲ್ಲಿರುವಂಥ ರಾಷ್ಟ್ರ ಇದು. ಅದರ ದಕ್ಷಿಣಕ್ಕೆ ಕರಾವಳಿ ಇದೆ, ಸಮುದ್ರ ಸಂಪೂರ್ಣ, 3 ಕಡೆ ಮೌಂಟೇನ್ಸು, ದೇಶದ ಮಧ್ಯಭಾಗದಲ್ಲಿ 2 ಪರ್ವತಗಳು. ಬೂಟ್ಸ್ ಆನ್ ಗ್ರೌಂಡ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆ ಕಡೆ ಇಸ್ರೇಲು ಭಯಂಕರ ದೂರದಲ್ಲಿದೆ, ಈ ಕಡೆ ಅಮೇರಿಕಾ ದೂರದಲ್ಲಿದೆ. ಇಲ್ಲಿಯವರೆಗೂ ಸತತ 500 ವರ್ಷಗಳಿಂದ ಇರಾನ್ ಮೇಲೆ ಹಿಡಿತವನ್ನು ಸಾಧಿಸಬೇಕು ಅಂತ ಜಗತ್ತಿನ ಎಲ್ಲ ಸಮುದಾಯಗಳು ಪ್ರಯತ್ನ ಮಾಡೋರು. ರೋಮನ್ನರಿಂದ ಹಿಡಿದು ಎಲ್ಲರೂ ಕೂಡ ಹೇಗಾದರೂ ಮಾಡಿ ಇರಾನನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳಬೇಕು ಅಂತ ಪ್ರಯತ್ನ ಮಾಡಿದ್ದಿದೆ. ಆದರೆ ಅದರ ಸ್ಟ್ರಾಟಜಿಕ್ ಪಾಯಿಂಟ್ ಇದೆಯಲ್ಲ, ಹೇಳಿದ್ನಲ್ಲ ಈಗ, ಒಂದು ಕಡೆ ಕರಾವಳಿ ಸಮುದ್ರ, ದಕ್ಷಿಣಕ್ಕೆ ಪೂರ್ವ, ಪಶ್ಚಿಮ, ಉತ್ತರಕ್ಕೆ ಇರುವಂಥ ಮೌಂಟೇನ್ಸು. ಇದು
ನೀವು ಸಶಸ್ತ್ರ ಪಡೆಯನ್ನು ತೆಗೆದುಕೊಂಡು ಹೋಗಿ ಹೋರಾಟ ಮಾಡಿ ಗೆಲ್ಲಲಿಕ್ಕೆ ಆಗಲಾರದಂಥ ಸ್ಥಿತಿಯಲ್ಲಿರುವಂಥ ದೇಶ. ಮುಂದಿನ 200 ವರ್ಷಕ್ಕಾಗುವಷ್ಟು ತೈಲ ಮತ್ತು ಅನಿಲದ ನಿಕ್ಷೇಪ ಇರುವ ರಾಷ್ಟ್ರ ಇದು, ನೆನ್ಪಿಟ್ಕೊಳ್ರಿ. ಕೆಟ್ಟ ಸರ್ಕಾರ ಸರ್ವಾಧಿಕಾರಿಯಿಂದಾಗಿ ಈ ದೇಶ ಹಾಳಾಗಿದೆ ಅನ್ನೋದನ್ನು ಬಿಟ್ಟರೆ, ಒಬ್ಬ ದಕ್ಷ ನರೇಂದ್ರ ಮೋದಿ ಥರದಂಥ ಯಾವುದಾದ್ರೂ ಪ್ರಧಾನಿ ಆ ದೇಶಕ್ಕೆ ಹೋಗ್ಬಿಟ್ರೆ ಆ ದೇಶ ಎಲ್ಲಿಂದ ಎಲ್ಲಿಯೋ ಹೋಗ್ಬಿಡತ್ತೆ. ಆದರೆ ಮತಾಂಧ ಧರ್ಮದ ಅಫೀಮಿನಿಂದ ಕೂಡಿದಂಥ ವ್ಯಕ್ತಿಗಳಿಂದಾಗಿ ದೇಶ ಕಳೆದ 35 ವರ್ಷಗಳಿಂದ ನರಳುತ್ತಾ ಇತ್ತು. ಅದಕ್ಕಿಂತ ಮುಂಚೆ ಸಮೃದ್ಧ ಪರ್ಷಿಯಾ ಅಂತಲೇ ಅದಕ್ಕೆ ಹೆಸರಿದ್ದದ್ದು. ಪರ್ಷಿಯನ್ನರವರು, ಇರಾನ್ ಅಂತ ಆಮೇಲೆ ಆಗಿರೋದು. ಅದು ವಿಷಯ ಅದಲ್ಲ. ವಿಷಯ ಈಗ ಬೂಟ್ಸ್ ಆನ್ ಗ್ರೌಂಡ್ ಸಾಧ್ಯ ಆಗ್ತಾ ಇಲ್ಲ ಅನ್ನೋಂಥ ವಿಚಾರ ನಿಮಗೆ ಹೇಳ್ತಾ ಇರೋದು. ಈಗ ಯುದ್ಧ ಯಾಕೆ ಅಂತ ಹೇಳ್ತಾ ಇದ್ದೆ ನೋಡಿ. ಅದೇ ನಾನು ಆಗ್ತಾ ಇರೋ ಸಮಸ್ಯೆ ಏನಂದರೆ, ತುಂಬ ವಿಷಯ ಗೊತ್ತಿದ್ದಾಗ ಯಾವುದನ್ನು ಹೇಳ್ತಾ ಅದೇ ಮುಂದುವರ್ಸ್ಕೊಂಡು ಹೋಗ್ಬಿಡ್ತೀವಿ, ಮೂಲ ವಿಷಯ ಮರ್ತು ಹೋಗ್ತೀವಿ. ಮತ್ತೆ ನಾನಂದು ಹೇಳ್ಬೇಕು, ವಿಷಯ ಅದಲ್ಲ ಅಂತ. ವಿಷಯ ಏನು? ಡೊನಾಲ್ಡ್ ಟ್ರಂಪ್ ಈ ಯುದ್ಧವನ್ನು ಮಾಡ್ತಾ ಇರೋದು ಯಾಕೆ? ಡೊನಾಲ್ಡ್ ಟ್ರಂಪ್ ಒಂದು ಮಾತನ್ನು ಇವತ್ತು ಬೆಳಗ್ಗೆ, ಸೋಮವಾರ ಬೆಳಗ್ಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನಂತ? ನನ್ನನ್ನು ಮುಗಿಸಲಿಕ್ಕಾಗಿ ನಿರಂತರವಾಗಿ ಇರಾನ್ ಪ್ರಯತ್ನ ಮಾಡ್ತಾ ಇತ್ತು, 2 ಪ್ರಯತ್ನಗಳು ವಿಫಲರಾಗಿದ್ದಾವೆ. ಅಂದರೆ ಹೇಗಾದರೂ ಮಾಡಿ ಅಯಾತುಲ್ಲಾ ಖೊಮೇನಿ ಡೊನಾಲ್ಡ್ ಟ್ರಂಪ್ ಅವರ ಹತ್ಯೆ ಮಾಡಿಸಬೇಕು ಅಂತ ಪ್ರಯತ್ನ ಮಾಡಿದ್ದ. ಮೊನ್ನೆ ಇತ್ತೀಚೆಗೆ ರೆಸಾರ್ಟ್ನಲ್ಲಿ ನಡೆದಂಥ ಘಟನೆಯನ್ನು ನೀವು ನೋಡಿದ್ದೀರಿ. ಆ ಸಂದರ್ಭದಲ್ಲಿ ಈತನ ಕುಟುಂಬ ಇರಲಿಲ್ಲ, ಟ್ರಂಪ್ ರೆಸಾರ್ಟ್ನಲ್ಲಿ ಬಚಾವಾಗ್ಬಿಟ್ರು. ಹೀಗೆ ನಿರಂತರವಾದ ಪ್ರಯತ್ನಗಳು ನಡೀತಾನೆ ಇದ್ದು ಡೊನಾಲ್ಡ್ ಟ್ರಂಪ್ನನ್ನು ಮುಗಿಸಬೇಕು ಅಂತ. ಪಾಯಿಂಟ್ ನಂಬರ್ 1, ತನ್ನನ್ನು ಮುಗಿಸುವಂಥ ರಾಷ್ಟ್ರ ಇರಬಾರ್ದು ಅನ್ನೋದು. ಎರಡನೇದಲ್ಲಿರುವಂಥ ಬ್ಯಾಲಿಸ್ಟಿಕ್ ಮಿಸೈಲ್ಗಳಿದಾವಲ್ಲ, ಸೂಪರ್ಸಾನಿಕ್ ಅಂಡ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಎಷ್ಟು ಪವರ್ಫುಲ್ ಆಗಿದಾವೆ ಅಂದರೆ, ಇರಾನ್ ಅವರು ಅಲ್ಲಿಂದ ಹೊಡೆದ್ರೆ ಅಮೆರಿಕಕ್ಕೆ ಹೋಗಿ ಬೀಳುವಂಥ ವ್ಯವಸ್ಥೆ ಅವರಲ್ಲಿದೆ. ನೀವು ಸೋಮವಾರದ ವಿದ್ಯಮಾನಗಳನ್ನು, ಇವತ್ತು ಬೆಳಗಿನ ವಿದ್ಯಮಾನಗಳನ್ನು ಗಮನಿಸಿ. ಈ ಇಸ್ರೇಲು ಮತ್ತು IDF ಅಂತೀವಿ, ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಅಂತಂದರೆ ಇನ್ನೊಂದು US ಫೋರ್ಸ್. IDF ಮತ್ತು US ಫೋರ್ಸ್ಗಳು ಮಾಡ್ತಾರೆ. ಯಾರ ಮೇಲೆ ದಾಳಿಯನ್ನು ಮಾಡಿದ್ದಾರೆ? ಬೆಳಿಗ್ಗೆ ಅವರು ದಾಳಿಯನ್ನು ಮಾಡಿದ್ದು ಇವರ ಮಿಸೈಲ್ಗಳ ಶಸ್ತ್ರಾಗಾರ ಎಲ್ಲಿದೆ, ಕಾರ್ಖಾನೆ ಎಲ್ಲಿದೆ, ಅದರ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾರೆ. ಏಕೆಂದರೆ ಇರಾನು ಸಶಸ್ತ್ರ ಆದಷ್ಟು, ಇರಾನ್ನ ಶಕ್ತಿ ಜಾಸ್ತಿ ಆದಷ್ಟು ಕೂಡ ಸಮಸ್ಯೆ ತನ್ನ ದೇಶಕ್ಕೆ. ಅದು ಇಸ್ರೇಲ್ಗೂ ಗೊತ್ತಿದೆ, ಅಮೆರಿಕಾಗೂ ಗೊತ್ತಿದೆ. ಪಾಯಿಂಟ್ ನಂಬರ್ 1. ಹೀಗಾಗಿ ನೇರವಾಗಿ ಅವರ ಶಸ್ತ್ರಾಗಾರದ ಮೇಲೆ ಮತ್ತು ಅವರ ಈ ಬ್ಯಾಲಿಸ್ಟಿಕ್ ಮತ್ತು ಸೂಪರ್ಸಾನಿಕ್ ಮಿಸೈಲ್ ತಯಾರಾಗುವಂಥ ಉತ್ಪಾದನಾ ಕೇಂದ್ರದ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಎರಡನೇದು, ಈಗಾಗಲೇ ಇರಾನ್ ಹೇಳಿದೆ, ನಾವು ಪರಮಾಣುದ ತಯಾರಿಕೆಯಲ್ಲಿ 60% ಮುಂದೆ ಬಂದಿದ್ದೇವೆ ನಾವು ಅಟಾಮಿಕ್ ಎನರ್ಜಿ ಮಾಡೋದರಲ್ಲಿ ಅಂತ. ಇಲ್ಲಿವರೆಗೂ ನಡೆದಂಥ ಅತಿ ದೊಡ್ಡದಾದಂಥ ಸಂಘರ್ಷವೇ ಅದು. ಅಮೆರಿಕ, ವಿಶ್ವಸಂಸ್ಥೆ ಎಲ್ಲ ಹೇಳ್ತಾ ಇರೋದೇನಪ್ಪ ಅಂತಂದರೆ, ನೀವು ಯಾವುದೇ ಕಾರಣಕ್ಕೂ ಪರಮಾಣುವನ್ನು ತಯಾರು ಮಾಡೋ ಹಾಗಿಲ್ಲ, ಇದು ಜಗತ್ತಿಗೆ ಮಾರಕ ಆಗಿರೋದು. ಇರಾನ್ ಹೇಳುತ್ತೆ, ನನ್ನ ಇಂಧನಕ್ಕೋಸ್ಕರ ನಾವು ತಯಾರಿ ಮಾಡಿದ್ದೀವಿ, ಶಾಂತಿಗೋಸ್ಕರ ತಯಾರಿ ಮಾಡಿದ್ದೀವಿ, ನೀವು ಮಾಡಬಾರದು ಅಂತ ಅಮೆರಿಕ ಹೇಳುತ್ತೆ, ನಾವು ಮಾಡೇ ಮಾಡ್ತೀವಿ ಅಂತ ಅಯಾತುಲ್ಲಾ ಖೊಮೇನಿ ಹೇಳ್ತಾನೆ. 90%ವರೆಗೂ ಯಾವಾಗ ಬರುತ್ತೋ ಆವಾಗ ಈ ಯುರೇನಿಯಂ ಎನ್ರಿಚ್ಮೆಂಟ್ ಅಂತಾರೆ. ಯುರೇನಿಯಂ ಎನ್ರಿಚ್ಮೆಂಟ್ 60% ಸಂಸ್ಕರಣೆ ಆಗಿ ಹೋಗಿದೆ. 85ರಿಂದ 90% ಬಂದ ಕೂಡ ಅದು ಬಾಂಬಾಗಿ ತಯಾರಾಗಿಬಿಡುತ್ತೆ. ಬಾಂಬಾಗಿ ತಯಾರಾಗಿಬಿಟ್ರೆ ಜಗತ್ತಿನ ಯಾವ ರಾಷ್ಟ್ರಗಳು ಇರಾನನ್ನು ಅಲ್ಲಾಡಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಭಯ, ಆತಂಕ ಒಂದು ಕಡೆ ಇಸ್ರೇಲ್ಗೂ ಕಾಡ್ತಾ ಇದೆ, ಒಂದು ಕಡೆ ಅಮೆರಿಕಗೂ ಕಾಡ್ತಾ ಇದೆ. ಪಾಕಿಸ್ತಾನದಲ್ಲೀಗ ಯುರೇನಿಯಂ ಎನ್ರಿಚ್ಮೆಂಟ್ ಆಗಿ ಪರಮಾಣು ಬಾಂಬ್ಗಳು ಇದ್ದಾವೆ, ಕಾಲ್ kg ಇದಾವೆ, ಪಾವು kg ಅಂತ ಅವರ ರಕ್ಷಣಾ ಸಚಿವ ಹೇಳಿದ್ದಾನೆ. ಅಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ, ಅಮೆರಿಕ ತನ್ನ ಕಸ್ಟಡಿಯಲ್ಲಿ ಅದರ ಕೀಲಿಯನ್ನು ಇಟ್ಟುಕೊಂಡಿದೆ, ಹೀಗಾಗಿ ಭಯ ಇಲ್ಲ. ಪಾಕಿಸ್ತಾನ ಎಂದೂ ಕೂಡ ಇಸ್ರೇಲ್ ಮೇಲೆ ದಾಳಿ ಮಾಡುವಂಥ ಧೈರ್ಯವನ್ನು ಮಾಡೋದಿಲ್ಲ, ಅದನ್ನು ನೆನ್ಪಿಟ್ಕೋಬೇಕು. ಅಷ್ಟೇ ಅಲ್ಲ, ಈ ಗಾಜಾ ಶಾಂತಿ ಒಪ್ಪಂದದ ಸಂದರ್ಭದಲ್ಲಿ ಪಾಕಿಸ್ತಾನ ಅಮೇರಿಕೆಯ ಜೊತೆ ಕೈ ಜೋಡಿಸಿದೆ. ಸೊ ಇಸ್ರೇಲ್ಗೆ ಅದು ಸಮಸ್ಯೆ ಅಲ್ಲ. ಹಾಗಾದರೆ ಇರೋದು ಯಾವುದು? ಇರಾನಿನ ಪರಮಾಣು ಶಕ್ತಿಯನ್ನು ತಡೆಯಬೇಕು, ಅದರ ಇಷ್ಟು ಸ್ಥಾವರಗಳನ್ನು ಮುಗಿಸಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಅಲ್ಲಿ ರೆಜೀಮ್ ಚೇಂಜ್ ಆಗಬೇಕು ಅನ್ನೋದು ಡೊನಾಲ್ಡ್ ಟ್ರಂಪ್ನ ಆಶಯ. ತನ್ನ ತೆಕ್ಕಿಗೆ ಅದು ಬರುವ ಹಾಗೆ ಅಲ್ಲಿ ರೆಜೀಮ್ ಚೇಂಜ್ ಆಗಬೇಕು. ಈ ಅಯಾತುಲ್ಲಾ ಖೊಮೇನಿ, ಆತನ ಮಗ ಅಯಾತುಲ್ಲಾ ಅರಾಫಿ ಅಂತೇಳಿ, ಈಗ ಅದು ಒಂದು 3 ಸದಸ್ಯ ಕಮಿಟಿಯನ್ನು ಮಾಡಿದ್ದಾರೆ. ಅದರಿಂದ ಒಬ್ಬ ಹಂಗಾಮಿ ನಾಯಕನನ್ನಾಗಿ ಮಾಡಲಾಗಿದೆ. ಅಯಾತುಲ್ಲಾ ಅರಾಫಿಯನ್ನು ಈಗ ನೋಡ್ಕೋತಾ ಇದ್ದಾನೆ. ಇದು ಸದ್ಯಕ್ಕೆ ಹಂಗಾಮಿ ವ್ಯವಸ್ಥೆ ಇದು. ಈಗ ಅಲ್ಲಿ ರೆಜಿಮ್ ಚೇಂಜ್ ಆಗಬೇಕಂದ್ರೆ ಏನು ಮಾಡಬೇಕು? ರೆಜಿಮ್ ಚೇಂಜ್ ಆಗಬೇಕು ಅಂದರೆ ಬೂಟ್ಸ್ ಆನ್ ಗ್ರೌಂಡ್ ಹೋಗಬೇಕು, ಹಾಗಾದ್ರೆ ಮಾತ್ರ ಆಗುತ್ತೆ. ಅದು ಬಿಟ್ಟರೆ ಇನ್ನುವಂಥ ದಾರಿ ಅದು, ಅಲ್ಲಿಯ ಜನ ದಂಗೆ ಹೇಳಬೇಕು. ಹೇಗೆ ನೇಪಾಳದಲ್ಲಿ
ಜಂಜಿ ಅಂಥೇಳಿ ದಂಗೆ ಎದ್ರು, ಹೇಗೆ ಜೂನ್ನಲ್ಲಿ ಅಲ್ಲಿ 2 ಸಲ ಅಟ್ಯಾಕ್ ಮಾಡಿ 1 ಸಲ ಜನ ದಂಗೆ ಎದ್ರು, ಆ ರೀತಿ ಇರಾನ್ನಲ್ಲಿ ದಂಗೆ ಎದ್ದು ಜನರೇ ಈ ರೀತಿ ಧಾರ್ಮಿಕ ನಾಯಕರು, ಮತಾಂಧ ನಾಯಕರು ನಮಗೆ ಬೇಡ, ನಮಗೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಬೇಕು, ಈ ರೀತಿಯದಾದಂಥ ಉಸಿರುಗಟ್ಟಿದ ವಾತಾವರಣದಲ್ಲಿ ಮಾನವ ಹಕ್ಕಿನ ಉಲ್ಲಂಘನೆ ಆಗುವಂಥ ವ್ಯವಸ್ಥೆಯಲ್ಲಿ ನಾವು ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಲ್ಲಿಯ ಜನ ಎದ್ದೇಳಬೇಕು. ಆ ಪ್ರಚೋದನೆಯನ್ನು ಸರ್ಕಾರಗಳು ಮಾಡಬೇಕು, ಅಮೆರಿಕ ಸರ್ಕಾರ ಮಾಡಬೇಕು. ಹೀಗೆ ಬಾಂಗ್ಲಾದೇಶದಲ್ಲಿ ಗೃಹ ಯುದ್ಧವನ್ನು ಮಾಡಿಸಿದ್ರು, ಆ ರೀತಿ ಇಲ್ಲಿ ಸಿವಿಲ್ ವಾರ್ ಆಗಬೇಕು. ಆ ಸಿವಿಲ್ ವಾರ್ಗೂ ಈ ಯುದ್ಧಕ್ಕೂ ಸಂಬಂಧ ಇಲ್ಲ. ಈ ಸಿವಿಲ್ ವಾರ್ ಆಗಲಿಕ್ಕೆ ಸಮಯ ಕೊಡಬೇಕು, ಸಮಯ ಕೊಟ್ಟಾಗಲೇ ಆಗುವುದು. ಅದಕ್ಕೆ CIA ನಿರಂತರವಾಗಿ ಕೆಲಸವನ್ನು ಮಾಡ್ತಾ ಇರಬೇಕು. ಇನ್ನು ಇಸ್ರೇಲ್ ಕತೆಗೆ ಬರೋಣ. ಇಸ್ರೇಲ್ ಯಾಕೆ ಈ ಮಟ್ಟಿಗೆ ಕ್ರುದ್ಧಗೊಂಡಿದೆ, ಯಾಕೆ ಅದು ತನ್ನ ಸೇಡನ್ನು ತೀರಿಸ್ಕೊತಾ ಇದೆ ಅಂದರೆ, ಅಯಾತುಲ್ಲಾ ಖೊಮೇನಿ ಒಂದು ಮಾತನ್ನು ಹೇಳಿದ್ದ. ಏನಂತ ಹೇಳಿದ್ದ ಅಂದರೆ, ಇಸ್ರೇಲ್ ಅನ್ನುವಂಥ ದೇಶವೇ ಇರಕೂಡದು ಅಂತ ಹೇಳಿದ್ದ. ತನ್ನ ದೇಶದ ಅಸ್ತಿತ್ವಕ್ಕೆ ಕಂಟಕಪ್ರಾಯ ಆದಂಥ ಯಾವುದಾದ್ರೂ ದೇಶ ಇದ್ದರೆ ಅದನ್ನು ಇಸ್ರೇಲು ಯಾವುದಾದ್ರೂ ಬಿಡಲಿಕ್ಕೆ ಸಾಧ್ಯ ಇದೆಯಾ? ಒಂದು. ಎರಡನೇದು, ಇರಾನ್ನ ಪ್ರಾಕ್ಸಿ ಟೆರರಿಸಮ್ ಗ್ರೂಪ್ಗಳು ಯಾವಪ್ಪ ಅಂತಂದರೆ, ಅಗೇನ್ ಇದೆ ಹಿಜ್ಬುಲ್ಲಾ, ಅಗೇನ್ ಇದೆ ಹಮಾಸು, ಅಗೇನ್ ಇದೆ ಹೌತಿ ಉಗ್ರರು. ಇವರೆಲ್ಲರನ್ನ ಪೋಷಿಸ್ತಾ ಇದ್ದದ್ದೇ ಇರಾನ್. ನಿಮ್ಗೆ ಗೊತ್ತಿರಲಿ, ಏಪ್ರಿಲ್ನಲ್ಲಿ ನಮ್ಮ ದೇಶದಲ್ಲಿ ಒಂದು ದೊಡ್ಡ ದುರಂತ ಆಯಿತು. ಪಹಲ್ಗಾಮ್ನಲ್ಲಿ ಈ ಉಗ್ರರು ಪಹಲ್ಗಾಮ್ನಲ್ಲಿ ದಾಳಿಯನ್ನು ಮಾಡಿದ್ರಲ್ಲ ನಮ್ಮ 26 ಜನರ ಮೇಲೆ, ಅಮಾಯಕ ಹಿಂದೂಗಳ ಮೇಲೆ. ಇದರ ಹಿಂದಿದ್ದಂಥ ಶಕ್ತಿಯೇ ಈ ಇರಾನ್. ಹೇಗೆ ಇರಾನು? ಹೇಗೆ ಅಂದರೆ, ಪಾಕ್ ಆಕ್ಯುಪೈಡ್ ಕಾಶ್ಮೀರ್ನಲ್ಲಿ ಹಮಾಸ್ ಉಗ್ರರ ಮೂಲಕ ಈ ಟೆರರಿಸ್ಟ್ಗಳನ್ನು ತಯಾರಿ ಮಾಡಿಸಲಾಯಿತು, ಹೇಗೆ ದಾಳಿಯನ್ನು ಮಾಡಬೇಕು ಅಂತ. ಅದ್ರ ಹಿಂದಿದ್ದಂಥ ಅತಿ ದೊಡ್ಡ ಶಕ್ತಿ ಯಾವುದು ಅಂತಂದರೆ ಹಮಾಸ್ ಉಗ್ರರಿಗೆ ಈ ಇರಾನು ಫೀಡಿಂಗು. ನೋಡಿ ಹೇಗೆ ಈ ಎಲ್ಲ ಟೆರರಿಸಮ್ ಗ್ರೂಪ್ಗಳನ್ನ ಇರಾನ್ ಕಾಪಾಡ್ಕೊಂಡು ಹೋಗ್ತಾ ಇತ್ತು ಅನ್ನೋದಕ್ಕೆ ಇದಕ್ಕಿಂತ ನಿಮಗೆ ಉದಾಹರಣೆ ಬೇಕೇ ಆಗಿಲ್ಲ. ಹೀಗಾಗಿ ಇಸ್ರೇಲ್ನ ಒಂದಂಶದ ಕಾರ್ಯಕ್ರಮ ಏನಪ್ಪ ಅಂದರೆ, ನನ್ನ ಸುತ್ತಮುತ್ತ ಯಾವುದೇ ಇಸ್ಲಾಮಿಕ್ ರಾಷ್ಟ್ರ ಇದ್ದರೂ ಕೂಡ ಅಲ್ಲಿ ಟೆರರಿಸಮ್ ಗ್ರೂಪ್ಗಳಿದ್ದರೆ, ನಮ್ಮ ವಿರುದ್ಧ ಧ್ವನಿಯನ್ನೆತ್ತುವಂಥವ್ರಿದ್ದರೆ ಅವ್ರು ಇರಬಾರ್ದು, ಅದಕ್ಕಾಗಿ ಏನು ಬೇಕಾದ್ರೂ ಮಾಡೋಕ್ಕೆ ನಾವು ಸಿದ್ಧ ಅಂತ. ಈಗ ಅವರ ಒಂದಂಶದ ಕಾರ್ಯಕ್ರಮ ಏನಂದರೆ, ಅಲ್ಲಿಯ ಪರಮಾಣು ಘಟಕವನ್ನು, ಸ್ಥಾವರವನ್ನು ಮುಗಿಸಬೇಕು. ಅಲ್ಲಿರುವಂಥ ಮಿಸೈಲ್ಗಳು ಯಾವುವು ಇರಬಾರ್ದು. ಏಕೆಂದರೆ ಅತ್ಯಂತ ವೇಗವರ್ಧಕವಾದಂಥ, ಅತ್ಯಂತ ಪ್ರಬಲವಾದಂಥ ಸೂಪರ್ಸಾನಿಕ್ ಮತ್ತು ಬ್ಯಾಲಿಸ್ಟಿಕ್ ಆದಂಥ ಮಿಸೈಲ್ಗಳು ಅದು ಮುಗಿಸ್ಬೇಕು. ಇದು ಅದರ ಗುರಿಯಾಗಿದೆ. ಇದು ಸಾಧ್ಯ ಆಗೋದು ಯಾವಾಗ? ಸಾಧ್ಯ ಆಗೋದು ಯಾವಾಗ? ನಿರಂತರವಾದಂಥ ದಾಳಿಯನ್ನು ಮಾಡುವ ಮೂಲಕ ಹೈರಾಣು ಮಾಡಿಬಿಡೋದು. ಇರಾನು ನಿಶಸ್ತ್ರ ಆಗುವವರೆಗೂ ಅದನ್ನು ಹೊಡಿತಾನೆ ಇರೋದು. ಅದು ಮಾಡಲಿಕ್ಕೆ ಒಂದು 8-10 ದಿವಸ ಹಿಡಿಬೋದು ಅಂತ ಅಂದ್ಕೊಳ್ಳಿ. ಮಾತುಕತೆಗೆ ನಾನು ಸಿದ್ಧ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಯಾಕೆ ಹೇಳಿದರು? ಯಾಕೆಂದರೆ ಅವ್ರಿಗೆ ಸುದೀರ್ಘ ಕಾಲ ಯುದ್ಧ ಮಾಡುವ ಅಗತ್ಯ ಮನಸ್ಸಿಲ್ಲ ಅವ್ರಿಗೆ ಹೆದರಿಸ್ಬೇಕಾಗಿತ್ತು. ಅಯಾತುಲ್ಲಾ ಖೊಮೇನಿನ ಹೊಡಿಬೇಕು ಅಂತ ಹೊಡೆದೆ. ಹೇಗೆ ನಮ್ಮ ರಹಸ್ಯ ಬೇಹುಗಾರಿಕೆ ಇದೆ ಅನ್ನೋದು ನಿಮ್ಗೆ ಗೊತ್ತಾಗಲಿ ಅಂತ ತೋರಿಸ್ಬೇಕಾಗಿತ್ತು ಅವ್ರಿಗೆ. ಅದನ್ನು ಅವ್ರು ಸಾಧಿಸಿ ಆಗೋಯ್ತು. ಈಗೇನಿದ್ರು ವ್ಯತ್ಯಾಸ ನೋಡಿ, ಇರಾನು ದಾಳಿಯನ್ನು ಮಾಡ್ತಾ ಇದೆ. ಇಸ್ರೇಲ್ ಮೇಲೆ ಎಲ್ಲಿ ದಾಳಿ ಮಾಡ್ತಾ ಇದೆ? ಅದು ಇಸ್ರೇಲಿನ ಮೇಲೆ ಇರಾನು ಸಿವಿಲ್ ಏರಿಯಾದಲ್ಲಿ ದಾಳಿಯನ್ನು ಮಾಡ್ತಾ ಇದೆ. ಅಂದರೆ ಜನರಿಗೆ ಸಂಕಷ್ಟ ಆಗಬೇಕು, ಜನ ಸತ್ತೋಗಬೇಕು ಅನ್ನೋದು ಇರಾನ್ನ ಧೋರಣೆ. ಹೀಗಾಗಿ ಆ ಕಡೆ ಬಹರಿನ್ ಮೇಲೆ ದಾಳಿ ಮಾಡುತ್ತೆ, ವಾಯುನೆಲೆ ಹೆಸರು ಹೇಳುತ್ತೆ. ಇಲ್ಲಿ ನೋಡಿದರೆ ಬುರ್ಜ್ ಅಲ್ ಅರಬ್ ಅಂತ ಹೋಟ್ಲಿದೆ ದುಬೈನಲ್ಲಿ. 9 ವರ್ಷಗಳಿಂದ ಅಲ್ಲಿ ಹೋಗಿ ಆ ಹೋಟೆಲ್ ಮುಂದೆ ಫೋಟೋ ತೆಗೆಸ್ಕೊಂಡ್ಬಂದಿದ್ದೆ ನಾನು. ಬುರ್ಜ್ ಅಲ್ ಅರಬ್ ಅಂಥೇಳಿ. ಬುರ್ಜ್ ಅಂದರೆ ಇದು ಕಟ್ಟಡ, ಅಲ್ ಅರಬ್ ಅಂತ. ನೀರಿನ ಒಳಗಡೆ ಹೋಟೆಲ್ಲು, ನೀರಿನ ಮಧ್ಯೆ ಇದೆ, ಅದ್ರ ಕೆಳಗಡೆ ಕೆಳ ಅಂತಸ್ತು, ಭೂಮಿ ಒಳಗಡೆ ಇರೋದು, ಸಮುದ್ರದ ಒಳಗಡೆ ಹೋಟ್ಲಿದೆ. ನೋಡಿ ಎಂಥ ತಾಂತ್ರಿಕವಾದ ಎಂಥ ಅದ್ಭುತ. ನಿಮಗೆ ದುಬೈನ ವಾಸ್ತುಶಿಲ್ಪ ಇದೆಯಲ್ಲ, ಆರ್ಕಿಟೆಕ್ಚರು ಜಗತ್ತಿನಲ್ಲಿಯೇ ಟಾಪ್ ಕ್ಲಾಸ್ ಇರೋರೆಲ್ಲ. ಒಂದೊಂದು ಕಟ್ಟಡವೂ ಕೂಡ ವಿಭಿನ್ನವಾದಂಥದ್ದು. ಅಂದರೆ ದೇಶವನ್ನು ಹೇಗೆ ಕಟ್ಟಬೇಕು ಅಂತ ಈ ಶೇಖ್ಗಳಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಈ ಬುರ್ಜ್ ಅಲ್ ಅರಬ್ಗೆ ಅಟ್ಯಾಕ್ ಮಾಡಿದರು, ಖಲೀಫಾಗೆ ಅಟ್ಯಾಕ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಅಂದರೆ ಇಡೀ ವ್ಯವಸ್ಥೆಯನ್ನು ಅಲ್ಲಾಡಿಸಬೇಕು ಅನ್ನೋದು ಈಗ ಇರಾನ್ನ ಗುರಿ. ವಾಯುನೆಲೆ ಹೆಸರಿನಲ್ಲಿ ಅದಿರೋದು ಅಬುಧಾಬಿನಲ್ಲಿ. ಅವರು ವಾಯುನೆಲೆ ಹಳೇ ಏರ್ ಬೇಸ್ ಅದು ಅಮೇರಿಕಾದ್ದು. ನಾವು ವಾಯುನೆಲೆ ಹೊಡೆಯೋರು ಬುರ್ಜ್ ಅಲ್ ಅರಬ್ ಮೇಲೆ ಯಾಕೆ ಬಿತ್ತಿರೋದು? ಇಲ್ಲ, ಬೈ ಮಿಸ್ಟೇಕ್ ಹೋಯಿತು ಅಂತ ಹಂಗೆ ಹೇಳೋಕ್ಕಾಗಲ್ಲ. ಅಂದರೆ ಇಡೀ ಸುತ್ತಮುತ್ತಲು ಇರುವಂಥ ಕೊಲ್ಲಿ ರಾಷ್ಟ್ರಗಳು, ಸೌದಿ ಅರೇಬಿಯಾ, ಕತಾರ್, ಯಾವ್ಯಾವ ದೇಶ ಇದಾವೆ ಎಲ್ಲವನ್ನ ಡಿಸ್ಟರ್ಬ್ ಮಾಡಬೇಕು ಅನ್ನೋದು ಅದರ ಗುರಿಯಾಗಿದೆ.
ಹೀಗಾಗಿ ಸುದೀರ್ಘ ಕಾಲ ಯುದ್ಧ ಮಾಡುವ ಸ್ಥಿತಿಯಲ್ಲಿ ಇಸ್ರೇಲು ಇಲ್ಲ, ಅಮೆರಿಕವೂ ಇಲ್ಲ. ಆದರೆ ಇರಾನು ಮತ್ತೆ ಕಣ್ಣೆತ್ತಿ ನೋಡಲಾರದ ಸ್ಥಿತಿಗೆ ತಂದು ಅದನ್ನು ಹೈರಾಣುಗೊಳಿಸಿ ಯುದ್ಧವನ್ನು ಮುಗಿಸ್ತಾರೆ. ಮುಂದೇನಾಗತ್ತೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ. ಒಂದೇ ಸಂಚಿಕೆಯಲ್ಲಿ ಹೆಚ್ಚು ವಿಷಯವನ್ನು ಹೇಳುವ ಧಾವಂತದಲ್ಲಿ ಸಮಯ ಸ್ವಲ್ಪ ಜಾಸ್ತಿ ಆಗಿದ್ದರೆ ಕ್ಷಮೆ ಇರಲಿ. ನಮಸ್ಕಾರ.